ಡಿಸ್ಕಷನ್ ಮಾಡಿದ್ದೀವಿ. ಮೊನ್ನೆ ಸೋಮಣ್ಣ ಅವರು ಸ್ಪಾಟ್ ವಿಸಿಟ್ ಮಾಡಿ ಈ ಮೀಟಿಂಗ್ ಸಲಹೆ ಮಾಡಿದ್ರು. ಆ ಸಲಹೆ ಮೇಲೆ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ತುಂಬಾ ಡಿಸ್ಕಷನ್ ಮಾಡಿದ್ವಿ. ನಾವೆಲ್ಲ ಹೇಳಿದ್ವಿ ಲಿಂಕ್ ಚಾನೆಲ್ ಬೇಡ ಅನ್ನೋದು ನಮ್ಮೆಲ್ಲ ವಾದ, ಬೇಡ ಅಂತ. ಆದ್ರೂ ಸಹ ಇಲ್ಲ ನಾನೇ ಸ್ಪಾಟ್ಗೆ ಬರಬೇಕು ಅಂತ ಸೋಮಣ್ಣ ಅವರು ಹೇಳೋದು. ಆ ಸ್ಪಾಟ್ಗೆ ಬಂದು ಚೆಕ್ ಮಾಡಿ ನಮ್ಮ ಸುರೇಶ್ ಅವರು IIT ಟೆಕ್ನಿಕಲ್ ಕನ್ಸಲ್ಟ್ ಮಾಡಿ ತದನಂತರ ತೀರ್ಮಾನ ಮಾಡುವಂತ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಸ್ಪಾಟ್ಗೆ ಬರ್ತಾರೆ. ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ, ಅದನ್ನ ಆಪೋಸ್ ಮಾಡಿದ್ವಿ. ನೋಡೋಣ ಮುಂದೆ ಏನಾಗುತ್ತೆ ಕಾದು ನೋಡಿ. ಅಲ್ಲ ಅಲ್ಲಿ ಅಲ್ಲ ಒಂದು ನಿಮಿಷ, ಇಲ್ಲಿ ನಮ್ಮ ರೈತ ಪರ ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಮೇ 30ನೇ ತಾರೀಕು ಇದು ನಿಲ್ಲಿಸಬೇಕು ಅಂತೇಳಿ ಒಂದು ಹೋರಾಟವನ್ನ ಇಡೀ ಜಿಲ್ಲೆಯ ರೈತರು ಕರೆದಿದ್ರು. ಆ ಕಾರಣಕ್ಕೆ ಮಾನ್ಯ ನಮ್ಮ ಸಂಸದರು, ಕೇಂದ್ರದ ಸಚಿವರಾದಂತ ರೈಲ್ವೆ ಮಂತ್ರಿಗಳಂತ ಸೋಮಣ್ಣ ಸರ್ ಅವರೊಂದು ಇಲ್ಲಿ ಮೀಟಿಂಗ್ ಆಗಬೇಕು ಅಂತೇಳಿ, ಸಭೆ ಆಗಬೇಕು ಅಂತೇಳಿ ಜಲಸಂಪನ್ಮೂಲ ಸಚಿವರಾದಂತ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ರು. ಆ ಕಾರಣಕ್ಕೆ ಇಲ್ಲಿ ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಸೋಮಣ್ಣವರು ಕೂಡ ಹೇಳಿದ್ದಾರೆ ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿ ನಾನು ಕೂಡ ಹೇಳಿದ್ದೇನೆ, ಕೃಷ್ಣಪ್ಪನವರು ಹೇಳಿದ್ದಾರೆ, ಜ್ಯೋತಿ ಗಣೇಶ್ ಅವರು ಹೇಳಿದ್ದಾರೆ. ನಮ್ಮ ರೈತರ ಆತಂಕ ಏನಿದೆ ಅಂತ ಹೇಳಿದ್ರೆ, ಬಾಟಮ್ ಇಂದ ಕೆಳಗಡೆ 10 ಫೀಟ್ ಆಳದಲ್ಲಿ ನೀರನ್ನು ತಗೊಂಡೋಗೋದ್ರಿಂದ ಒಂದು ಚಂಬಿಗೆ ತೂತು ಕೆಳಗಡೆ ಇಟ್ಟರೆ ನೀರು ಒಂದೇ ಸಲ ಹೊರಟೋಗುತ್ತೆ, ಮುಂದಕ್ಕೆ ನೀರು ಹೋಗಲ್ಲ ಅನ್ನೋದು ರೈತರು ಹೇಳುವಂತದ್ದಲ್ಲಿ ವೈಜ್ಞಾನಿಕವಾಗಿ. ಇದು ಅವೈಜ್ಞಾನಿಕವಾಗಿದೆ, ಈ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಇವತ್ತು ನಾವು ಡಿಮ್ಯಾಂಡ್ ಮಾಡಿದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIT ಮುಖಾಂತರ ವೆಲಾಸಿಟಿ ನೀರಿನ ವೇಗ ಈ 400 ಕ್ಯೂಸೆಕ್ಸ್ ಕುಣಗಲ್ಗೆ ಹೋದ್ರೆ ನೀರಿನ ವೇಗ 167 70ನೇ ಕಿಲೋಮೀಟರ್ 167 ಕಿಲೋಮೀಟರ್ ವರೆಗೂ ವೇಗ ತಗೊಳುತ್ತಾ ಇಲ್ವಾ? ಇನ್ನೊಂದು 400 ಕ್ಯೂಸೆಕ್ಸ್ ಬದಲಾಗಿ 600 ಕ್ಯೂಸೆಕ್ಸ್ ನೀರನ್ನ ಪ್ರೆಷರ್ ಕೊಟ್ರೆ ನೀರು ಕುಣಗಲ್ಗೆ ಹೋಗೋದು ಒಂದು 35 ಕಿಲೋಮೀಟರ್ ಅನ್ನೋದು ಕೂಡ ನಾವು ಒಂದು ವಾದವನ್ನ ಇಟ್ಟು, ಆ ವಾದಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ DK ಶಿವಕುಮಾರ್ ಸಾಹೇಬ್ರೆ. ಬಂದು ನಾನು ಅದನ್ನ ಪರಿಶೀಲಿಸ್ತೀನಿ. ಎರಡನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ IITಗೆ ಇದನ್ನ ಮಾಡೆಲಿಂಗ್ಗೆ ಏನು ವೆಲಾಸಿಟಿ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಚೆಕ್ ಮಾಡಿ ನಂತರ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನೀವು ರೈತರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ತುಮಕೂರು ಜಿಲ್ಲೆ ಎಲ್ಲದಕ್ಕೂ ನೀರಾವರಿಗೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಯಾವ್ದು ಹಣ ಕೊಡೋದು ಬೇಡ, ಇರೋ ನಮ್ದು ಮೂಲ ಯೋಜನೆ ಏನಿದೆ ಅದರಲ್ಲಿ ಎಲ್ಲಾ ಜನರು ಇವತ್ತು ನೆಮ್ಮದಿಯಾಗಿದ್ದೇವೆ. ಏನ್ ಯೋಜನೆ ಇದೆ ಅದೇ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕೂಡ, ನಮ್ಮ ರೈತರ ಅಪೇಕ್ಷೆ ಕೂಡ. ಅದರಿಂದ ಬಂದು ಎಲ್ಲವನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತರಿ ಪಡಿಸಿದ ಮೇಲೆ ಈ ಯೋಜನೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಪರಮೇಶ್ ಸಾಹೇಬರಿಗೂ ಕೂಡ ನಾವು ಹೇಳಿದ್ದೇವೆ, ಜಿಲ್ಲೆಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನೀವು ಈ ಯೋಜನೆಯ ಪರ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಕೂಡ ಹೇಳಿದ್ದೇವೆ. ಇಲ್ಲ ಈ ಯೋಜನೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಮಾಡಿಸಲ್ಲ, ಬೇರೆ ಎಲ್ಲಿಂದನೂ ಮಾಡಿಸಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟಕ್ಕೂ ಕೂಡ ಇಳಿತೇವೆ. ನಾವು ಯಾರಿಗೂ ಕೂಡ ಕಚ್ಚೆನೂ ಕಟ್ಟಲ್ಲ, ಸರ್ಕಾರಗಳಿರೋದು ರೈತರ ಪರ ಅಂತ ಕೂಡ ಹೇಳಿದ್ದೇವೆ. ಅದರಿಂದ ಅದಕ್ಕೆ DK ಶಿವಕುಮಾರ್ ಸಾಹೇಬರು ಬಂದು ವಿಸಿಟ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಬರೋವರೆಗೂ ನಾವು ಸಮಾಧಾನವಾಗಿ ಇರ್ತೇವೆ. ಕುಡಿಯ ನೀರನ್ನು ಕೊಡಬಾರ್ದು ಅಂತ ನಿಮ್ಗೆ ತಕರಾರು ಇಲ್ವಲ್ಲ? ನಮಗೆ ಮಾಗಡಿ ನೀವು 280 ಕಿಲೋಮೀಟರ್ ಸುತ್ತಕೊಳ್ಳೋ ಬದಲಾಗಿ 160 ಕಿಲೋಮೀಟರ್ ಅಡ್ಡ ತೆಗೆದುಕೊಂಡ್ರೆ ನೀರನ್ನ ಕಡಿಮೆ ತೆಗೆದುಕೊಂಡು ಹೋಗ್ತೀವಿ ಅಂತ ಸಮಸ್ಯೆ ಏನಿದೆ ಟೆಕ್ನಿಕಲ್? ನಮ್ದು ಏನು ಕೇಳಿ, ಕುಡಿಯೋ ನೀರಿಗೆ ಮಾಗಡಿಗೆ ಒಂದ್ ನಿಮಿಷ ಅದು ಕೇಳ್ತೀನಿ. ಮಾಗಡಿಗೆ ಕುಣಿಗಲ್ಗೆ ಕುಡಿಯೋ ನೀರು ಕೊಡೋದಕ್ಕೆ ನಮ್ದು ಏನು ತಕರಾರಿಲ್ಲ. ನಾವು ಹೇಳ್ತಾ ಇರೋದು ವೈಜ್ಞಾನಿಕವಾಗಿ ಮೂಲ ಯೋಜನೆ ಏನಿದೆ, ಮೂಲ ಯೋಜನೆ ಮುಖಾಂತರನೇ ನೀರು ತಗೊಂಡೋಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಎಕ್ಸಿಸ್ಟಿಂಗ್ ಚಾನಲ್ ಇದೆಯಲ್ರಿ, ಅದನ್ನು ಬೇಕಾದ್ರೆ ವೈಡ್ ಮಾಡಿ ತಗೊಂಡು ಹೋಗಿ, ಇದೇನು ಅವಶ್ಯಕ ಇದೆ? ಲಿಂಕ್ ಚಾನಲ್ ಹಾಕಬೇಕು. ಎಕ್ಸಿಸ್ಟಿಂಗ್ ಚಾನಲ್ ಈಗ ಕಳೆದ ಬಾರಿ ಅವರಿಗೆ 3.5 TMC 2.5 TMC ನೀರು ಹೋಗಿದೆ. ಮತ್ತೆ NBC 1 TMC ಹೋಗಿದೆ. ಅವ್ನ ನೀರು ಫುಲ್ಫಿಲ್ ಆಗಿದೆ. ಆದ್ರೂ ಇದು ಅವೈಜ್ಞಾನಿಕವಾಗಿ ಸುಮ್ಮನೆ ಒತ್ತಡ ಮಾಡಿ ತಗೊಂಡು ಹೋಗ್ತಿದೆ ಹೊರತು ತುಮಕೂರು ಜಿಲ್ಲೆ ರೈತರ ಬಗ್ಗೆ ಅವರು ಕಾಳಜಿ ಇಲ್ಲ. ಆ ರೈತರ ಹೊಟ್ಟೆ ಮೇಲೆ ಹೊಡೆದು ತಗೊಂಡು ಹೋಗ್ತಿರೋದು ಖಂಡನೀಯ. ಇದು ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಸ್ಟಾಪ್ ಮಾಡಿದ್ದೇವೆ. ಅದು ಟೆಕ್ನಿಕಲ್ ರಿಪೋರ್ಟ್ ಬಂದು ರೈತರ ಜೊತೆ ಸಭೆ ಕರೆದು ಎಲ್ಲಾ ಜಿಲ್ಲೆಯಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು ಬಂದಿರಲಿಲ್ಲ, ವಾಸು ಶ್ರೀನಿವಾಸ್ ಅವರು, ಗುಬ್ಬಿ ಶಾಸಕರು, ಅವ್ರನ್ನೂ ಕೂಡ ಕರೆಸಿ ಅವರೆಲ್ಲರೂ ಒಪ್ಕೊಂಡ ಮೇಲೆ ಯೋಜನೆ ರೈತ ಸಂಘ ಎಲ್ಲರೂ ಶಾಸಕರು ಜನಪ್ರತಿನಿಧಿ ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಬೇಕು.
ವೈಯಕ್ತಿಕ ಅವ್ರದ್ದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೆದರಿಕೆ ಆಗ್ತಾರಲ್ಲ ಅದು ಕುಣಿಗಲ್ ರಂಗನಾಥ್ ಈಗ ನಾವು ಹೇಗೆ ರೈತರ ಪರ ಹೋರಾಟ ಮಾಡ್ತೀವಿ ಅವರು ಅವ್ರ ಪರ ಹೋರಾಟ ಮಾಡ್ತಾರೆ, ತಪ್ಪೇನಿಲ್ವಲ್ಲ. ರಂಗನಾಥ್ ಆಗಲಿ ಬಾಲಕೃಷ್ಣ ಅವ್ರ ಪರ ಹೋರಾಟ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.